ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ ಸ್ನೇಹಿತರೆ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಟೈಟಲ್ಲು ತಮ್ಮೇಲೂ ನೋಡಿ ನಿಮ್ಗೆ ಗೊತ್ತಾಗಿರ್ಬೇಕು ಯಾವ ವಿಷಯದ ಬಗ್ಗೆ ಮಾತಾಡಕತ್ತೀನಿ ಅಂತೇಳಿ. ಟೈಮ್ 11 ಗಂಟೆ ಆಗಿದೆ ಸ್ನೇಹಿತರೆ. ನಾನು ಇವಾಗ ನಿಮ್ಮ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ. ಎರಡು ಮೂರು ದಿನ ಆಯಿತು ನನ್ನ ಬಟ್ಟೆ ಸ್ಟಿಚಿಂಗ್ ಇಲ್ಲ, ಕಟ್ಟಿಂಗ್ ಇಲ್ಲ, ಹಾಗೆ ನನ್ನ ಡೈಲಿ ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಪೇನ್, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ನಂದಷ್ಟೇ ಅಲ್ಲದೆ ನಮ್ಮ ಯಜಮಾನ್ರದ್ದು ಕೂಡ ಪ್ರಾಬ್ಲಮ್ ಆಯಿತು ಸ್ನೇಹಿತರೆ. ಅವರಿಗೆ 3 ದಿನ ಆಯಿತು ಸಿಕ್ಕಾಪಟ್ಟೆ ಪೇನ್ ರೀ. ಕೋಮಾ ಹೋಗ್ತಾರಲ್ಲ, ಕೋಮಾ ಹೋಗೋ ಸ್ಥಿತಿಗೆ ಆ ಸ್ಥಿತಿ ಒಳಗಡೆ ಇದ್ರು ಸ್ನೇಹಿತರೆ. ಮಾತಾಡ್ತಾ ಇದ್ರು. ಬಾಡಿ ಒಳಗಡೆ ಏನಾಗ್ತೈತಿ ಮೂಮೆಂಟ್ ಯಾವುದು ಆಗ್ತಾ ಇದ್ದಿದ್ದಿಲ್ಲ, ಕೈಕಾಲು ಎತ್ತಕ್ಕಾಗ್ತಾ ಇದ್ದಿದ್ದಿಲ್ಲ, ನಡ ಬಿದ್ದಂಗಾಗಿತ್ತು. ಮೊನ್ನೆ ಮಧ್ಯಾಹ್ನ ಹಿಡ್ಕೊಂಡು ಆ ಥರ ಆಗಿತ್ತು. ಮೊನ್ನೆ ಇವತ್ತು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬಂದಿವಿ. ನಿನ್ನೆ ಹೋಗಿ ಬಂದಿದ್ದೆವು. ಇವತ್ತು ಮತ್ತೆ ನನಗೂ ಕೂಡ ತೋರಿಸ್ಕೊಂಡು ಬಂದೆ ಸ್ನೇಹಿತರೆ. ಮತ್ತೆ 3 ಇಂಜೆಕ್ಷನ್ ಕೊಟ್ಟರು. ಏನಾಗಿತ್ತು ಏನೋ ಗೊತ್ತಿಲ್ಲ ಸ್ನೇಹಿತರೆ. ನಮಗೆ ಐತೋ ಕಾಡೋದು ಗೊತ್ತಿಲ್ಲ, ಬೇರೆ ಯಾರ ಮನೇಲೂ ಐತೆ ಇಲ್ಲೋ ಏನೋ. ನನಗೆ ಪ್ರಾಬ್ಲಮ್ ಏನಾದರೂ ನನಗೆ ಮನ್ಯಾಗ ತೋರ್ಸಾಕ ನಮ್ಮ ಯಜಮಾನ್ದು ಅವರಿಗೆ ಬತ್ತಂದ್ರೆ ಯಾರು ಕೇರ್ ಮಾಡೋರು? ಅದಕ್ಕೆ ಸಿಕ್ಕಾಪಟ್ಟೆ ಪೇನ್ ಆಗಾಕತ್ತಿದ್ರೆ ಅವ್ರಿಗೆ ಕೈಕಾಲು ಬಿದ್ದಂಗೆ ಆಗಿದ್ವು. ಎತ್ತವ್ರ ಮನ್ಯಾಗ ಗಂಡು ಮಕ್ಳು ಎತ್ತವ್ರಿಲ್ಲ, ಇಳಿಸೋರಿಲ್ಲ. ಹೊರಗಡೆ ಅವರು ಹಾಸ್ಪಿಟಲ್ಗೆ ಹೋಗಿ ಬಂದು ತೊಗೊಂಡು ಬಂದು ಮನೆಗೆ ಬಿಟ್ಟರು ಸ್ನೇಹಿತರೆ. ಹೊರಗಡೆ ಬೈಕ್ ತರಬಿಸಿ ಅಲ್ಲಿದ್ದ ಇಳಿಸ್ರು. ನಾನು ಕೈ ಹಿಡ್ಕೊಂಡು ಒಳಗಡೆ ತೊಗೊಂಡು ಬರ್ತಾ ಇದೆ. ಬಾಕ್ಲತ್ರ ನನಗೆ ಅಟಪ್ ಹಾಕ್ಲಿಲ್ಲ, ನಂದೇ ಪೇನ್ ಆಗ್ತಾ ಇದೆ. ಮೊದಲೇ ಇದು ಭುಜ ಎಲ್ಲ ಶೋಲ್ಡರ್ ಸಿಕ್ಕಾಪಟ್ಟೆ ನೋವಾಗ್ತಾ ಇತ್ತು. ಹಿಡ್ದೆ ಸ್ನೇಹಿತರೆ. ಆದರೂ ಪೂರಾ ಬಾಡಿ ಬಾರ್ ನಮ್ಮ ಮೈ ಮ್ಯಾಗ ಬಿದ್ದಾಗ ಏನಾಗಕ್ಕೆ ಬರ್ತೈತಿ, ಇಬ್ರು ಖುಷಿ ಕೆಳಗಡೆ ಬಿದ್ದೀವಿ ಸ್ನೇಹಿತರೆ. ಸ್ವಲ್ಪ ಮತ್ತೆ ನನ್ನ ಕೈ ಪೇನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಯ್ತು ರೀ, ಹಾಗೆ ಕರ್ಕೊಂಡು ಬಂದು ಈ ಸೋಫಾ ಮೇಲ್ಗಡೆ ಕುಂಡ್ರಿಸಿ ಮತ್ತೊಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿದೆ. ಅನ್ನ ಕೊಡಂದ್ರಿ, ರೊಟ್ಟಿ ಅದು ಏನು ಬ್ಯಾಡ ಅಂದ್ರಿ. ಇದು ಅನ್ನ ಕೊಡ್ರಿ, ನಾವು ಊಟ ಕುಂಡ್ರಿಸಿ ಇದು ಮಾಡಾಕತ್ತೆ ಸ್ನೇಹಿತರೆ. ಅರ್ಧಂಬರ್ಧ ಊಟ ಕೈ ಒಳಗಡೆ, ಅರ್ಧ ತಳಗಡೆ, ಈ ಥರ ಊಟ ಮಾಡ್ರು. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸ್ನೇಹಿತರೆ. ಬಂದು ಹೋಯ್ತು ನಮ್ಗೆ 2-3 ದಿನ ಆ ಥರ ಆಯಿತು. ನಾನು ಇವತ್ತೇನು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ, ಅದು 2-3 ದಿನದ ಹಿಂದಿನ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೆ. ಇವತ್ತು ಶಾರ್ಟ್ ವಿಡಿಯೋ ಒಂದು ಮಾಡಿದೆ. ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಸ್ನೇಹಿತರೆ, ಆರಾಮಾಗ್ಯಾರಿ ನಮ್ಮ ಯಜಮಾನ್ರು. ಮತ್ತೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಬಂದಿವಿ ಸಂಜೆ 7:30 7:30 ಪೌಣೆ 8 ಆಗಿತ್ತು ರೀ ಯಾವಾಗ ಬಂದಿದ್ದೀವಿ ರೀ. ಡ್ರೆಸ್ ಯಾಕೆ ಹಾಕ್ಕೊಂಡಾರೋ ಅಂತ ನೀವು ಅನ್ಕೋಬೋದು. ನಾವೇನೆಲ್ಲಿ ಹೋಗಿಲ್ಲ ಸ್ನೇಹಿತರೆ. ಹಾಸ್ಪಿಟಲ್ಗೆ ಹೋಗೋದರಿಂದ ನನಗೆ ಇಂತಲ್ಲಿ ಒಂದು ಇಂಜೆಕ್ಷನ್ ಕೊಟ್ರಿ, ಮತ್ತು ಇಲ್ಲಿ ಕೈ ಒಳಗಡೆ ಒಂದು ಇಂಜೆಕ್ಷನ್, ಒಂದು ಬ್ಯಾಕಲ್ಲಿ ಒಂದು ಇಂಜೆಕ್ಷನ್, 3 ಇಂಜೆಕ್ಷನ್ ಕೊಟ್ರಿ. ಮತ್ತು ನೋಡೋಣ್ರಿ ಕಡಿಮೆ ಆದ್ರೆ ಹಂಗೆ ಸ್ಟೇಟ್ ಕುಂಡ್ರಂದಾರಿ. ಈ ಥರ ಸ್ಟೇಟ್ ಕುಂಡ್ರಿ ಚೆನ್ನಾಗಾಗ್ತೈತೆ. ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡೋದು ಕಡಿಮೆ ಮಾಡ್ರಿ ಅಂತಂದರೆ ಆಯ್ತು ರೀ ಅಂತಂದೇನ್ರಿ. ಬಿಡಕ್ಕೆ ಬರೋದಿಲ್ಲ ಸ್ನೇಹಿತರೆ. ದುಡಿಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಈಗ ಅಷ್ಟು ಅವ್ರಿಗೆ ಹಾಸ್ಪಿಟಲ್ ತೋರಿಸ್ಕೊಂಡು ಬಂದರೂ ಕೂಡ ಸ್ವಲ್ಪ ನಡೆಯಕತ್ತಾರೆ. 2 ದಿನ ಅಂತರೂ ಬೆಡ್ ರೆಸ್ಟ್ ಆಗಿಬಿಟ್ರಿ ಪೂರ ಎಲ್ಲ ಆಗಿತ್ತು ರೀ. ಆಗ ನಾನು ಇವತ್ತು ಮತ್ತು ಸಂಜೆ ಗಾಡಿ ತುಂಬ್ಕೊಂಬರಕ್ಕೆ ಹೋಗ್ಯಾರ, ಇನ್ನೂ ಬಂದಿಲ್ಲ ಸ್ನೇಹಿತರೆ. ಇಷ್ಟು ತನಕ ಟೈಮ್ ನೋಡಿ ಊಟ ಮಾಡಿದೆ. ನಾನು 11:30 ಆಗಕ್ಕೆ ಬಂದೈತಿ. ಊಟ ಮಾಡಿದೆ. ಅವ್ರು ಇನ್ನೂ ಬರ್ತಾನೆ ಇಲ್ಲ ರೀ. ಮಧ್ಯಾಹ್ನದಾಗ ಬಿಸಿ ರೊಟ್ಟಿ ಮಾಡಿಕೊಟ್ಟೆ, ರೊಟ್ಟಿ ಸಪ್ಪನ್ ಬೇಳೆ ಅದನ್ನ ಅಷ್ಟೇ ಊಟ ಮಾಡಿ ಹೋಗ್ಯಾರ. ವಾಪಸ್ ಇನ್ನೂ ಬಂದೇ ಇಲ್ಲ ರೀ. ನಾ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯಾಗ್ರಿ ಮೊದಲೇ ಈಗ ಹೆಲ್ತ್ ಪ್ರಾಬ್ಲಮ್ ಐತ್ರಿ. ನಾನು ದಿನ ಆಗಿದ್ರೆ ಇನ್ಕೌಟ್ಗೆ ಮನ್ಕೊಂಡು ಬಿಡ್ತಿದ್ರೆ ಯಾವಾಗೂ ಇಷ್ಟು ತನಕ ಕಾಯಂಗಿಲ್ಲ. ನಿಮ್ಮ ಪೂರ್ತಿಗೆ ನೀವು ಊಟ ಮಾಡಿರಿ, ಊಟ ಮಾಡಿ ಮನ್ಕೋರಿ ಅಂತ ಹೇಳ್ತಾರೆ. ಆದರೆ ಮನುಷ್ಯಾಗೇನೋ ಒಂಥರ ಹಳಾಳ್ರಿ, ಇನ್ನೂ ಬರಾಕತ್ತಿಲ್ಲಲ್ಲ ಅಂತ ಅಂದ್ಕೊಂಡು ಹಳಾಳು ಮಾಡ್ಕೊಳಕತ್ತೀನಿ ಸ್ನೇಹಿತರೆ. ಏನು ಬಂದರು ಏನು ಮಾಡ್ರು ಗೊತ್ತಿಲ್ಲ ರೀ. ಆಡುಗಳಿಗೆ ಮೇವು ತೊಗೊಂಡು ಬರ್ತೀನೋ ಅಂತಂದಾರೆ. ಒಂದು ಕಡೆ ನೋಡಿ ಸ್ನೇಹಿತರೆ, ಯಜಮಾನ್ರು ಬಂದರು, ಊಟ ಮಾಡ್ರಿ. ಈಗ ಊಟ ಮಾಡಿ ಮೆಡಿಸಿನ್ ತಗೊಳಕತ್ತಾರೆ. ಅವ್ರಿಗೆ ಏನು ಪ್ರಾಬ್ಲಮ್ ಆಗಿತ್ತು ಅವ್ರ ಬಾಯಿಲೇನೆ ಹೇಳ್ತಾರೋ ಕೇಳ್ರಿ. ಮತ್ತು ಪ್ರಾಬ್ಲಮ್ನ ಆಗಿರ್ತೈತ್ರಿ ಜಾಸ್ತಿ. ಅದು ಹೊರಗಡೆ ದೊಡ್ಡ ಹಾಸ್ಪಿಟಲ್ಗೆ ಹೋದ್ರೆ ಎಷ್ಟು ಹಾಕ್ತಿದ್ದೀವಿ, ಈಗೊಮ್ಮೆ ಹಿಂಗೆ ಆಗಿತ್ತು ರೀ. ಮೊದಲೊಮ್ಮೆ ಅದಾಗ ಎಷ್ಟು ಹಾಕಿದ್ದೀವಿ, ಮತ್ತು ಈಗ ಇಲ್ಲೇ ಲೋಕಲ್ ಹೋಗಿ ಮತ್ತು ಮನ್ಯಾಗ ಟ್ರೀಟ್ಮೆಂಟ್ ತೊಗೊಳೋದು ಚಲೋ ರೀ. ಮನ್ಯಾಗ ಒಂದು ಸ್ವಲ್ಪ ಏನೆಲ್ಲ ಮಾಡಿದೀವಿ, ಪ್ರಾಬ್ಲಮ್ಮ ಯಾವ ಥರ ಸೊಲ್ಯೂಷನ್ ಆಯ್ತಂತ ಅವ್ರ ಬಾಯಿಲೇನೆ ಹೇಳ್ತಾರ ಕೇಳ್ರಿ. ಏನೇನು ಮಾಡಿದಿರಿ, ಏನ್ ತಗೊಂಡ್ರಿ, ಗುಳಿಗೆ ತೊಗೊಂಡಿವು. ಮತ್ತೇನ್ ತಗೊಂಡ್ ಗುಳಿಗೆ ಅಷ್ಟ ಆರಾಮ ಆಯ್ತಂದ. ಮತ್ತೇನ್ ತಗೊಂಡೇ ಇಲ್ಲ. ಮತ್ತೇನ್ ಮನ್ಯಾಗ ವ್ಯವಸ್ಥಾ
ಈಗ ದೊಡ್ಡ ದವಾಖಾನೆಗೆ ಹೋಗಿದ್ರೆ ಎಷ್ಟು ಹಾಕ್ತಿದ್ದೀವಲ್ಲ ರೊಕ್ಕ. ಇದು ಮೊದಲೊಮ್ಮೆ ಹೋಗಿದ್ರಿ 2 ದಿನಕ್ಕೆ 2 ದಿನ 3 ದಿನ ಐತ್ರಿ 3 ದಿನ ಐತ್ರಿ 15,000 ರೂಪಾಯಿ ಹಾಕಿ ಬಂದಿದ್ರಿ. ಇದೇ ಥರ ಆಗಿತ್ರಿ ಸೇಮ್ ಹೀಟ್ ಆದಂಗೆ ಆಗಿಲ್ಲ. ಹೀಟ್ ಜಾಸ್ತಿ ಗಾಡಿ ಹೊಡಿತಾರಲ್ಲ ಹೀಟ್ ಆದಂಗೆ ಆಗಿದ್ಕ್ರಿ ಅದು ಬಾಡಿ ಒಳಗೆ ಪೂರ ಎಲ್ಲ ನರಗಳು ಅಟ್ಯಾಕ್ ಜಾಮ್ ಬಾದಾಗ ಆಗ್ರಿ. ಕೈಕಾಲ್ದಾಗ ಸ್ವಾಧೀನನೇ ಇದ್ದಿದ್ದಿಲ್ರಿ. ಸೊಂಟ ಈ ಕುತ್ಗಿ ಮಾತ್ರ ಮುಖ ಅಷ್ಟ ಮಾತಾಡ್ತಿದ್ರಿ, ಏನು ಸ್ವಾಧೀನ ಇದ್ದಿದ್ದಿಲ್ರಿ. ನಾ ಎಷ್ಟೊತ್ತನ ಹೇಳ್ತೇರಿ ನೋಡ್ರಿ ಈಗ ಹ್ಯಾಂಗ ಇದಾಕೊಂಡ್ರಿ ಹಂಗಾಗ್ಬಿಟ್ಟಿದ್ರಿ. ಇಷ್ಟು ಕುಂಡ್ರಾಕ್ ಸುಮ್ಮನೆ ಬರವಲ್ಲಾಗಿತ್ತು ಸ್ನೇಹಿತರೆ. ನೀನು ಮುಂಜಾನೆ ಏನೆಲ್ಲ ಮಾಡಿದೆ ನಾನು ಆ ಥರ ಆದಾಗ ನೀವು ನಿಮ್ಮ ಮನ್ಯಾಗ ಏನಾರೇ ಆ ಥರ ಪ್ರಾಬ್ಲಮ್ ಆಗಿ ದೊಡ್ಡ ಹಾಸ್ಪಿಟಲ್ಗೆ ಹೋದ್ರೆ ಏನಾಗ್ತಾರೆ, ಕೋಮಾಕ್ಕೆ ಹೋಗ್ಯಾರನೋ ಆ ಸ್ಥಿತಿ ಒಳಗೆ ICU ಒಳಗೆ ಓದ್ ಹಾಕ್ತಾರೆ. ಅದಕ್ಕೆ ನಾನು ಏನು ಮಾಡಿದೆ ರೀ, ಅವರು ಡೆಂಗ್ಯೂ ಜ್ವರ ಬಡದ್ರ ಈ ಥರ ಆಗ್ತೈತ್ರಿ ಅಂತ ಹೇಳಿ. ಡೆಂಗ್ಯೂ ಜ್ವರ ಡೆಂಗ್ಯೂ ಜ್ವರ ಟೈಫಾಯ್ಡ್ ಆಗೈತಿ, ಅದ್ರ ದರ್ಶನದನ ಹಿಂಗ ಕೈಕಾಲು ಬಿದ್ದಾವು ಅಂತ ಹೇಳಿದ್ರತ್ರ. ಹೇಳೋಣ ಎಕ್ದಮ್ಮ ಹೆಂಗಾಗ್ತೈತ್ರಿ. ನನ್ನ ತೋರ್ಸ್ಕೊಂಡ್ ಬಂದಾರ ಯಾವತ್ತು ಮಧ್ಯಾಹ್ನ. ನಾವು ಅವರು ಖುಷಿ ಯಾವಾಗ ಹೋಗಿದ್ದೀವಿ ದವಾಖಾನೆಗೆ, ಮಂಗಳವಾರ ದಿನ ಹೋಗಿದ್ದೀವ್ರಿ. ಮಧ್ಯಾಹ್ನ ಹೋಗಿ ತೋರ್ಸ್ಕೊಂಡ್ ಬಂದಿದ್ದೀವಿ. ಅದೇ ಡಾಕ್ಟರ್ ಕಡೆನ ಅವತ್ತು ಹೋಗ್ಬೇಕಂತ ಹೇಳಿ ಹೋಗಿದ್ದೀವ್ರಿ. ಅವರು ಇದ್ದಿದ್ದಿಲ್ಲ ರೀ. ವಾಪಸ್ ಬಂದು ಬೇರೆ ಕಡೆ ಹೋಗಿ ತೋರ್ಸ್ಕೊಂಡ್ ಬಂದಿವ್ರೆ. ನನಗೆ ಒಂದು ಇಂಜೆಕ್ಷನ್ ಮಾಡಿದ್ರಿ, ಮೆಡಿಸಿನ್ ಕೊಟ್ಟಿದ್ರು, ಅದೊಂದು ಸ್ಪ್ರೇ ಕೊಟ್ಟಿದ್ರಿ. ಅದು ನನಗೆ ಇಲ್ಲಿ ನೋವಾದಲ್ಲಿ ಹಚ್ಕೊಳಕ ಅವ್ರಿಗೆ ಇಂಜೆಕ್ಷನ್ ಮಾಡಿದ್ರಿ, ಮೆಡಿಸಿನ್ ಕೊಟ್ಟಿದ್ರಿ. ಮೆಡಿಸಿನ್ ತಗೊಂಡ್ರಿ. ಅವ್ರು ತಗೊಳ್ಳೋಣ ನಾನು ರೆಸ್ಟ್ ಮಾಡ್ರಿ ಅಂತಂದೆ ಮನ್ಕೊಂಡಿದ್ರಿ. ಮತ್ತೆ ಗಾಡಿ ತುಂಬಾಕ್ ಹೋದ್ರೆ ಹೋಗೋಣ ಸಂಜೆ ಅವತ್ತು ನೈಟ್ ಇಲ್ಲೇ ಮನ್ಕೊಂಡು ರೆಸ್ಟ್ ಮಾಡಿದ್ರಂದ್ರೆ ಏನೂ ಆಗ್ತಿದ್ದಿಲ್ಲ ರೀ. ಜಲ್ದಿ ಬರಬೇಕು ಅಂತ ಹೋದ್ರಿ. ಗಾಡಿ ಹೊಡ್ಕೊಂಡು ತೊಗೊಂಡು ಹೋಗಿ ಬೆಳಿಗ್ಗೆ ಬರೋದ್ರಾಗನ ಪೂರ ಬಂದಾರಿ. ಗಾಡಿ ಒಳಗಿಂದ ಇಳ್ಯಾಕ ಸ್ವಲ್ಪ ಬಂದೈತ್ರಿ. ಇಳಿದು 1 ಗಂಟೆ ಆಗಿತ್ರಿ. ಮಧ್ಯಾಹ್ನ 1 ಗಂಟೆ ಆಗಕ್ಕೆ ಬಂದಿತ್ತು. ನಂದು ಕೆಲಸನ ಆಗಿದ್ದಿಲ್ಲ. ಇದೇ ಸ್ಟೋಪ ಮ್ಯಾಗ ಕೂತ್ ಊಟ ಮಾಡ್ತಾ ಇದ್ದೆ. ಬಂದ್ರು ಊಟ ಮಾಡ್ಬರ್ರಿ ಅಂತಂದೆ. ಊಟ ಮಾಡಲಿಲ್ಲ ರೀ ಅವ್ರು. ಬಂದು ಹಿಂಗೆ ಹಾಲ್ನ್ಯಾಗ ಪರ್ಶಿ ಮ್ಯಾಗ ಮನ್ಕೊಂಡ್ರೆ ನಾನು ಹೋಗುಣ್ ಬರ್ರಿ ಮನೆ ಅಂಗಡಿಗೆ ಹೋಗುಣ್ ಬರ್ರಿ ಅಂತಂದೆ. ನಮ್ಮ ಫೋನ್ ಬತ್ತಂದ್ರೆ ಹೇಳಂಗೇ ಇಲ್ರಿ ಅವ್ರು. ಇಲ್ಲಿದ ಹೇಳಂಗೇ ಇಲ್ಲ. ಅಲ್ಲೇ ಆದ್ರೆ ಅಂಗಡಿಯಾಗ ಮನ್ಕೊಂಡ್ರಂದ್ರೆ ನಾನಾರು ಎತ್ತು ಹೇಳ್ತಾನಂತೇಳಿ ಹೋಗುಣ್ ಬರ್ರಿ ಅಂತಂದೆ. ಬರ್ಲಿಲ್ಲ ರೀ ಅವ್ರು. ಬರ್ಲಿಲ್ಲ. ನಾನೇ ಫೋನ್ ಹಚ್ಚಿದೆ ರೀ. 1-2 ಸಲ ಹಚ್ಚಿದೆ. ಅಷ್ಟ್ರೊಳಗನ ಎದ್ದಿದ್ರಿ ಅವ್ರು. ಎದ್ದ ಊಟ ಮಾಡಿದ್ರಿ. ಊಟನ ಮಾಡಿಲ್ರಿ ಅವ್ರು. ಊಟನ ಹೋಗಿಲ್ಲ ರೀ ಅವ್ರಿಗೆ. ಊಟನ ಹೋಗಿಲ್ಲ. ಹಂಗೆ ಗಾಡಿ ತುಂಬಾಕ್ ಹೋಗ್ಯಾರ ಸ್ನೇಹಿತರೆ. ಗಾಡಿ ತುಂಬ್ಕೊಂಡು ವಾಪಸ್ ತುಂಬಾಕ್ ಹೋದ್ರಿ. ಊಟ ಮಾಡ್ಲಿಲ್ರಿ. ತುಂಬಾಕ್ ಹೋಗ್ಯಾರ. ಅಲ್ಲಿ ಏನಾಗೈತ್ರಿ, ಗಾಡಿ ಒಳಗಿಂತ ಕೆಳಗಡೆ ಇಳಿಯಕ್ಕ ಬಂದಿಲ್ಲ ರೀ ಅವ್ರಿಗೆ. ಕಾಲ್ಗಳು ಒಟ್ಟೆ ಚಪ್ಪಲ್ ನಿಂದ್ರಲಾರ್ದಂಗ ಆಗೈತಿ. ಮತ್ತು ತಗೊಂಡು ಮೊದಲು ತೋರಿಸಿದಲ್ಲೇ ಹೋಗ್ರಿ ಅಂತ ಹೇಳಿದ್ದಾರೆ. ನಾ ದವಾಖಾನೆಗೆ ಹೋಗಿಲ್ಲ ರೀ. ಬೇರೆ ಕಡೆ ಹೋಗ್ಯಾರೆ. ಅಲ್ಲಿ ಹೋಗಿ ಸಲಾನ್ ಹಚ್ಚಾರ ರೀ. ಸಲಾನ್ ಹಚ್ಚಾರಿ. ಒಂದು ಸಲಾನ್ ಆಗೈತಿ. ವಾಶ್ರೂಮ್ಗೆ ಹೋಗಿ ಬರ್ತೀನಿ ರೀ ಅಂತ ನಾನು ಬಿಟ್ಟಾರಿ. ಸಲಾನ್ ತೆಗೆದು ಅಲ್ಲೇ ಗಾಡಿ ಹತ್ರನ ಬಿದ್ದಾರೆ. ಅಲ್ಲೇ ಬಿದ್ದು ಇಲ್ಲೆಲ್ಲ ಮುಂಡಿ ಕೆತ್ಕೊಂಡಿರಿ. ಹೌದಲ್ರಿ? ಮುಂಡಿ ಕೆತ್ತೈತ್ರಿ. ನಾನು ಹೋಗಿದ್ರು, ಯಾರೇ ಹೋಗಿದ್ರು ಸಂಗಾಟ ಹಿಡಿತಿದ್ರೆ ಅವರು ಗಾಡಿ ಮಾಲಕ್ ಮುತ್ಯ ತೊಗೊಂಡು ಬಂದು ತೋರ್ಸ್ಯಾನ್ರೆ. ಅವನು ಮತ್ತು ಟೈಮ್ ಆಗ ನಾನು ಹೋಗ್ಯಾರ. ಇನ್ನೊಂದು ಸಲಾನ್ ಏರ್ಸೋದೈತೆ. ನಾನು ಫೋನ್ ಹಚ್ಚಿರಿ, ಯಾರೇ ಅದಾರನು ಕಳಿಸ್ರಿ ಅಂತೇಳಿ ಅಂದ್ರಿ. ನಾ ಅಂಗಡಿಯಾಗ ಅದೀನಿ. ಯಾರು ಬರ್ಬೇಕ್ರಿ ಅಷ್ಟೊತ್ತಿನಾಗ ಟೈಮ್ದಾಗ? ಒಬ್ರು ಕೇಳಿದೆ ರೀ, ಹೋಗ್ರಿ ಅಂತಂದೆ. ಹೋಗೋಣ. ಅವರು ಫೋನ್ ಹಚ್ಚಿ ಕೇಳಿ ಸದ್ದ ಆಗಿತ್ತಂದ್ರೆ ಸಲಾನ್ ಕರ್ಕೊಂಬರ್ರಿ. ಇನ್ನೂ ಒಂದು ಸಲಾನ್ ಐತಿ, ಟೈಮ್ 10 ಗಂಟೆ ತನಕ ಆಗ್ತೈತೆ ಅಂತಂದ್ರೆ ನಾನು ಮತ್ತಿನ್ನು ಯಾರನ್ನ ಕೇಳಬೇಕಪ್ಪ ತಂದೀವ್ರಿ ಅನ್ನೋದ್ರಾಗ ಮತ್ತಿಲ್ಲಿ ನಮ್ಮ ಮಾಮಾರಾಗವ್ರು ಇದ್ರಿ. ಅವ್ರಿಗೆ ಫೋನ್ ಹಚ್ಚಿ ಹೇಳ್ಯಾರಿ. ಅವ್ರು ಹೋಗಿ ಕರ್ಕೊಂಡ್ಬಂದ್ರಿ ಸ್ನೇಹಿತರೆ. ಹೊರಗಡೆ ನಿಂದಿಸ್ರಿ. ಬೈಕ್ ಮ್ಯಾಗ ನಿಂದಿಸನ ಅಲ್ಲಿದ ಗಾಡಿ ಮ್ಯಾಗಿಂದ ಇಳಿದ್ರಿ. ಒಂದು ಕೈ ಹಿಡ್ಯಾನ ಕೆಳಗಡೆ ಕಾಲು ನಿಂತು ಮ್ಯಾಗ ಬರಾಕತ್ರಿ. ಸ್ಟೆಪ್ ಹತ್ತಿ ಮ್ಯಾಗ ಬಂದ್ರಿ. ಬಾಗಿಲು ಹೊರಸಲ್ಕ ತೊಡ್ಕಾಲ್ ಬಡೋದು. ಅವರು ನಾನು ಖುಷಿ ಕೆಳಗಡೆ ಬಿದ್ದುಬಿಟ್ಟಿವ್ರಿ. ಒಮ್ಮೆ ಬಿದ್ದೀವ್ರಿ. ಅಷ್ಟು ಕೆಟ್ಟ ಆಯ್ತ್ರಿ ಮನುಷ್ಯಾಗ. ಬಿಡಾನ ನಮ್ಗೇನು ಎತ್ತರ ಬಿಡ್ತಾರೆ. ಇಷ್ಟು ವಜ್ಜಿ ಮನುಷ್ಯ ರೀ. ನಮ್ನಾದ್ರೆ ಹೆಂಗಾರೆ ಅವ್ರು ಇದು ಮಾಡ್ಬೋದ್ರಿ. ಮನುಷ್ಯಾಗ ಪೂರ ಹುಷಾರಿದ್ರಂದ್ರೆ ಹೆಂಗಾದ್ರೂ ಒಳಗೇರಿಸ್ಬೋದ್ರಿ. ಕೈಕಾಲ್ದಾಗ ಸ್ವಾಧೀನದಾಗ ತೀರಾ ಬಾಡಿ ವಜ್ಜ ಆದಂಗೆ ಆಗ್ಬಿಡ್ತೈತ್ರಿ. ಅವಾಗ ಏನು ಮಾಡ್ಬೇಕ್ರಿ? ಅಷ್ಟು ರಾತ್ರಿ ರೀ ಫುಲ್ ನೈಟ್ ಪೂರ ಎಳುದು ನಿದ್ದಿನ ಹತ್ತಿಲ್ರಿ ಅವ್ರಿಗೆ. ಹೊಡೆಮಳೆ ಮೈ ಸಿಕ್ಕಾಪಟ್ಟೆ ಪೇನ್ ಆಗಾಕತ್ತೈತ್ರಿ. ಅವ್ರಿಗೆ ಹೊಡಿದ್ರಿ. ನಾನು ನಿನ್ನೆ ಬೆಳಿಗ್ಗೆ ಏನು ಮಾಡಿದೆ ರೀ,
ನೀರು ಕಾಯಕ್ಕಿಟ್ಟೆ ಸ್ನೇಹಿತರೆ. ನನ್ಗೆ ಗೊತ್ತಾಯ್ತು ನರಗಳೆಲ್ಲ ಜಾಂಬ್ ಆದಂಗೆ ಆಗ್ಯಾವ, ಒಟ್ಟಾಗ ಇದು ಆದಂಗೆ ಆಗ್ಯಾವು. ಮತ್ತು ನನಗೆ ಕೈ ನೋವು ಆಗಾಕತ್ತಾನ. ಏನು ಮಾಡ್ತೀನಿ, ಸೊಂಟ ನೋವು ಅದು ಬರೋಣ ನಮ್ಗೆ ಮೊದಲು ಬಿಸಿನೀರು ಬಿಡೋಣ ಸ್ವಲ್ಪ ಹಾರ ಆದಂಗೆ ಆಗ್ತೈತ್ರಲ್ಲ. ಅವ್ರು ಗಾಡಿ ಹೊಡ್ಯಕ್ಕೆ ಹೋಗ್ತಿರ್ತಾರೆ, ಜಳಕ್ಕಿಲ್ಲ ಏನಿಲ್ಲ, ತಣ್ಣೀರ ಮಧ್ಯಾಹ್ನ ಟೈಮ್ದಾಗ ಬಂದು ತಣ್ಣೀರ ಜಳಕ ಮಾಡೋದು. ಹಂಗಾಗಿ ಆಗಿತ್ತು, ಇನ್ನು ನೈಟ್ ನಿದ್ದೆ ಅಲ್ಲಾರ್ಬಿಟ್ಟಕ್ಕಾಗಿತ್ತು. ಆ ಥರ ಆಗಿದ್ರೆ ಏನೇನು ಮಾಡಿದೆ ನಾನು ಇನ್ನೇ ಬಿಸಿನೀರ 2 ಗಡಿಗೆ ನೀರು ಹಾಕಿದೆ ಸ್ನೇಹಿತರೆ, ಎಳ್ಕೊಂಡು ಉಸುಕಾಗಿ ಕಾಸಿಲ್ಲ ಉಸಕ್ಕೆ. ಆಮೇಲೆ ನೀರು ಜಳಕ ಮಾಡ್ಸೋಣ. ಬಾತ್ರೂಮ್ ತನ ರೀ ಎಳ್ಕೊಳ್ತ ಹೋದೆ ರೀ. ನನ್ನ ಜೀವನದಾಗ ಯಾವಾಗೂ ಹಂಗೆ ಬರಬಾರ್ದ್ರಿ ಪರಿಸ್ಥಿತಿ. ಮನ್ಯಾಗ ಗಂಡು ಮಕ್ಳು ಇದ್ರಂದ್ರೆ ಹೆಂಗಾರೆ ಆಗ್ತೈತಿ ಸ್ನೇಹಿತರೆ. ಕಾಲು ಹಿಡಿದು ಎಳದೆ ರೀ, ಕೈ ಹಿಡಿದು ಎತ್ತಿದ್ಯಾ ಎಲ್ರಿ ಹಂಗೆ ಮಾಡಿದೆ ಸ್ನೇಹಿತರೆ. ಒಂದ್ಸಲ ನೀರ ಪೂರ ಬಾತ್ರೂಮ್ ತನ ಹೋಗಕ್ಕೆ ಆಗ್ಲಿಲ್ರಿ. ಅಲ್ಲಿ ಒಂದ್ಸಲ ಬಿದ್ರಿ. ಈ ಸೋಫಾದೊಂದು ಎಳ್ಕೊಂಡು ಹೋಗಿ ನಿಂದ್ರಿಸಿದೆ ರೀ. ಅದ್ರಲ್ಲೇ ಎಳಕ ಬರೋಲಾಗೈತಿ. ಏನು ಮಾಡ್ಬೇಕ್ರಿ, ಹಂಗೆ ಎಳ್ದೆ ರೀ ನಾನು. ನೀ ಜಾಕ ಒಲ್ಲ ನಾನು ಒಲ್ಲ ಅನ್ನಕತ್ರಿ. ನನ್ಗೆ ಗೊತ್ತಾಗಕತ್ರಿ ಬಾಡಿ ಹೊಡ್ಯಾಕತ್ತೈತಿ. ಬಿಸಿನೀರು ಬಿತ್ತಂದ್ರೆ ಒಂದು ಮೈ ಹಾರ ಆದಂಗೆ ಆಗ್ತೈತಿ ಅಂತ ಅಂದ್ಕೊಂಡು ಅವ್ರು ಅಷ್ಟು ಎಟ್ಟು ಒಲ್ಲ ಅಂದ್ರು ಮೀರಿ ಬಾತ್ರೂಮ್ ತನ ಹಾಗೆ ಅರ್ಬಿ ಮ್ಯಾಗಾರೆ ಹಾಕಲಾಕತ್ರ ನೀರು ಹಾಕಬೇಕು ಅಂತೇಳಿ ಎಳ್ಕೊಂಡು ತೊಗೊಂಡು ಹೋಗಿ ಬಾತ್ರೂಮ್ನ್ಯಾಗ ಕುಂಡ್ರಿಸ್ದೆ ರೀ. ಹೆಂಗೋ ಮಾಡಿ ಕುಂಡ್ರಿಸ್ದೆ ಸ್ನೇಹಿತರೆ. ದೇವ್ರ ಧೈರ್ಯ ಕೊಡ್ತಾನೆ. ಇವಾಗ ನನ್ನ ಮೈಗೆ ನನಗೆ ಅಷ್ಟು ಹೊಡೆತಿತ್ಕರ ರೀ. ಹೆಂಗೆ ಯಾಕಾಗಲಾಕದು ಕೈಕಾಲ ಸ್ವಾಧೀನ ಬಂದ್ರೆ ಸಾಕ್ರಿ ಅನ್ನಂಗೆ ಆಗ್ಬಿಡುತ್ತೆ ರೀ. ಮನ್ಯಾಗ ಗಂಡು ಮಕ್ಳಿದ್ರೆ ಹಂಗಾರಿ, ಮಕ್ಕಳರ ಇದ್ರೆ ಹೊರಗಡೆ ಯಾರನ್ನಾರ ಕರಿಯಾಕೆ ಬರ್ತೈತ್ರಿ. ಆ ಟೈಮ್ದಾಗ ಧೈರ್ಯ ಮಾಡ್ಬೇಕ್ರಿ ಹೆಣ್ಮಕ್ಳು. ನಾವು ಬಿಟ್ಟಿವಂದ್ರೆ ಅವ್ರು ಹಾಗೆ ಇರ್ತಿದ್ರಿ. ಹಾಗೆ ಇರ್ತಿದ್ರಿ. ಮೊದಲೆಲ್ಲ ಹಾಸ್ಪಿಟಲ್ದಾಗ 2-3 ದಿನ ನಿಂತ್ರ ಮೀರಿ ಅವಾಗ ಜಲ್ದಿ ಆರಾಮಾಗಿದ್ದಿಲ್ರಿ. ಅವ್ರಿಗೆ ಕೈಕಾಲು ಇಷ್ಟು ದಪ್ಪ ಆಗಿದ್ರು ನಾನು ನೋಡಿನ್ರಿ. ಒಂದು 10 ವರ್ಷದ ಹಿಂದೆ ಆಗಿತ್ತು ರೀ ಈ ಥರ ಆದಾಗ ಸ್ನೇಹಿತರೆ. ಈಗ ನಿನ್ನೆ ಏನು ಮಾಡಿದೆ ನಾನು, ನೀರು ಹಾಕಿದೆ ರೀ. ಮೊದಲೊಂದು ಬಕೆಟ್ ತೆಗೆದಿಟ್ಟೆ, ಮತ್ತೆ ನೀರು ಕಾಯಕ್ಕಿಟ್ಟೆ. ಮತ್ತೊಂದು ಗಡಿಗೆ 2 ಗಡಿಗೆ ತೊಗೊಂಬಂದು ಅವ್ರು ತಾಳಂಗ್ರಿ ಸುಡ್ತಾವ ಅಂದ್ರೆ ಕೇಳಲಿಲ್ಲ ರೀ. ನೀರು ತಲೆ ಮ್ಯಾಗ ಅಷ್ಟ ಆಗ್ಲಿಲ್ಲ ರೀ. ಎಲ್ಲ ಕಡೆ ಕೈ ಮ್ಯಾಗ ಕಾಲು ಮ್ಯಾಗ ನೀರು ಹಾಕಿ ಬಟ್ಟೆ ಹಾಕಿ ಹೊರಗಡೆ ಮತ್ತು ಜಳಕ ಮಾಡೋಣ ಎತ್ತು ಮುಂದ್ರಿ ಮ್ಯಾಗ ಹಿಂಗೆ ಕೈ ಹಿಡಿದು ಎತ್ತಾಕತ್ತಿದೆ ರೀ. ಮತ್ತೆ ಜೋಲಿ ಹೋಗಿ ಮತ್ತಿಬ್ರು ಕೂಡ್ಸೆ ಬಾತ್ರೂಮ್ನ್ಯಾಗ ಬಿದ್ದೀವಿ ಸ್ನೇಹಿತರೆ. ಬಿದ್ದೀವ್ರಿ. ಯಾಕೆ ಬಿದ್ರೆ ಬಿಡೋಕೆ ಒಂದು 4-5 ಬಳಿ ಹೋದ್ರು ನನಗೆ ಒಳಗಲ್ಲಕ್ಕೂ ಕರೀ. ಮೊದಲು ಆರಾಮಾಗಿ ಕಡ ಆಗಿ ಎದ್ದು ನಿಂತ್ರ ಸಾಕನ್ನಂಗೆ ಆಯ್ತು ರೀ. ಮತ್ತು ಒಂದು ಸ್ವಲ್ಪ ಸಪೋರ್ಟಿಗೆ ನೀರು ಬಿಡೋಣ ಮೈ ಹಾರ ಆದಂಗೆ ಆಗಾಕತ್ರಿ. ಅವ್ರದ್ದು ಎಬ್ಬಿಸಿ ನಿಂದ್ರಿಸಿದೆ ರೀ. ನಿಂದ್ರಿಸಿ ಹೊರಗಡೆ ತೊಗೊಂಡು ಬಂದಿವಿ ರೀ. ಗಾಡಿ ಹಿಡ್ಕೊಂಡು ಸಾವಕಾಶ ಬಂದು ಈ ಸೋಫಾ ಮ್ಯಾಗ ಕುಂಡ್ರಿಸ್ದೆ ರೀ. ಕುಂಡ್ರಸಣ ಅವ್ರ ಮೈಯಾಗ ಸ್ವಲ್ಪ ಮೈಯಾಗ ತಾಕತ್ ಬಂದಂಗೆ ಆಯ್ತು ಸ್ನೇಹಿತರೆ. ಸ್ವಲ್ಪ ತಾಕತ್ ಬಂದಂಗೆ ಆಯಿತು. ಚಹಾ ಮಾಡಿಕೊಡು ಅನ್ನಕತ್ರಿ. ನಾನು ಅಂದೆ ಚಹಾ ಬೇಡ ಅಂದೆ. ಚಾನ ನಾನು ಬಿಟ್ಟಿದ್ದಿರಲಿಲ್ಲ, ಸಕ್ರಿನ ಇದ್ದಿದ್ದಿಲ್ಲ ಮನ್ಯಾಗ. ಚಾನ ಮಾಡಲಿಲ್ಲ ರೀ. ಏನು ಕೊಟ್ಟೇರಿ ನಿಮ್ಗೆ? ನೀರು ಕಾಯ್ಸಿ ಕೊಟ್ಟೆ ರೀ. ಬಿಸಿನೀರು 1 ಗ್ಲಾಸ್ ನೀರು ಕಾಯ್ಸಿ ಕೊಟ್ಟು ಅದು ಒಂದು ಖಾಲಿ ಹೊಟ್ಟಿಲೆ ಗುಳ್ಗಿ ಇತ್ತು ರೀ. ಗುಳ್ಗಿ ಕೊಟ್ಟೆ. ಕುಡಿದು ಕೂತ್ರಿ ಕುಂಡ್ರಾನ. ಮತ್ತೆ ನಾನು ಜಳಕ ನನಗೆ ನೀರು ಕಾಯಿಸ್ಕೊಂಡೆ ಸ್ನೇಹಿತರೆ. ನೀರು ಕಾಯಿಸ್ಕೊಂಡು ಕಸ ಹೊಡ್ಕೊಂಡು ಆಮೇಲೆ ಜಳಕ ಮಾಡಿ ಎಲ್ಲ ಆಡ್ಗಳ ಕಾಲಂದೆಲ್ಲ ಕಸ ಹೊಡಿಗಿ ಅದೇ ಒಲಿ ಮ್ಯಾಗನ ತೆವಿ ಒಳಗೆ ಉಸುಕ್ ಹಾಕಿ ಕಾವು ಮಾಡಾಕತ್ತೆ ರೀ. ಎಲ್ಲೆಲ್ಲಿ ಪೇನ್ ಆಗಾಕತ್ತೈತಿ ನೋಡ್ರಿ. ಅಲ್ಲೆಲ್ಲ ಕಡೆ ಉಸುಕಿನ ಕಾವು ರೀ. ಅಷ್ಟು ಚಲೋ ನೋಡ್ರಿ. ಅದ್ರದ್ದು ಅಷ್ಟು ಯಾವುದು ಚಲೋ ಇದನ್ನ ಅಲ್ಲ ರೀ. ಎಲ್ಲ ಕಡೆ ಇಟ್ಟ ಸ್ನೇಹಿತರೆ. ಸುಡು ಹಂಗೆ ರೀ. ಅವ್ರಿಗೆ ನೋವು ಆಗಾಕತ್ರಿ. ಆದ್ರೆ ನೋವು ಅದ ಮರೆಸ್ತೈತ್ರಿ. ಆಗಿನ ಟೈಮ್ದಾಗ ಅಷ್ಟು ನೋವು ಆಗ್ತೈತ್ರಿ. ಉಸ್ಕಿನ ಕಾವು ಕೊಟ್ಟೆ ಸ್ನೇಹಿತರೆ. ಎಲ್ಲ ಕಡೆ ನರಗಳು ತಾನಾಗೆ ಹಿಂಗೆ ಬಾಡಿ ಮೂಮೆಂಟ್ ಮಾಡಾಕತ್ರಿ. ಎಲ್ಲ ಕಡೆ ಕಟ್ ಸೌಂಡ್ ಬರಾಕತ್ರಿ. ಸಡ್ಲಾಗ್ಲಾಕತ್ತು. ಮತ್ತು ಬಿಟ್ಬಿಟ್ಟು 3 ಸಲ ಮಾಡಿದೆ ರೀ. ಮತ್ತು ನಂದು ಸ್ಪ್ರೇ ಮಲಾಮ್ ಇತ್ತಿರಲಿ, ಇದು ಮಲಾಮ ಇದು ಒಂದು ಸ್ವಲ್ಪ ಹಚ್ಚಿದೆ ರೀ. ಮತ್ತು ಅದು ಒಂದು ಸ್ಪ್ರೇ ಅದೊಂದು ಸ್ವಲ್ಪ ಹಚ್ಚಿ ನಾನು ಜಾಸ್ತಿ ಉಸುಕನ್ನ ಕಾವು ಮಾಡಿದೆ ಸ್ನೇಹಿತರೆ. ಯಾಕಂದ್ರೆ ಅದು ನರಗಳು ಅಟ್ಯಾಕ್ ಆದಂಗೆ ಇದು ಆಗಿರ್ತೈತ್ರಲ್ಲ, ರಕ್ತ ಹೆಪ್ಪಗಟ್ಟದಂಗೆ ಆದಲ್ಲಿ ಉಸುಕಿನ ಕಾವು ಕೂಡ ಕಾವಿಗೆ ನರಗಳು ಸಡ್ಲಾದಂಗೆ ಆಗಿ ಚಲೋ ಆದ್ರು ಸ್ನೇಹಿತರೆ. ನೀನು ಮಧ್ಯಾಹ್ನ 3 ಗಂಟೆಕನ ಚಲೋ ಆದ್ರೇನ್ರಿ. 3 ಗಂಟೆಗೆ ಆಯ್ತು ರೀ. ಜ್ವರ ಬಂದಂಗೆ ಆದ್ರೆ ಸಿಕ್ಕಾಪಟ್ಟೆ ಜ್ವರ ಬಂದು ರೀ. ನೀರು ಅರ್ಸಿ ಆಗಾಕತ್ತು. ಹಗ್ಲೆ ನೀರು ಕುಡಿಯಾಕತ್ರಿ. ನಾನೇ 2 ಸಲ ನೀರು ಅವರು ಮನ್ಕೊಂಡಾರೆ. ಹಂಗೆ ನೀರು ಕೊಟ್ಟೆ ನಾನು. ನೀರು ಕುಡಿತೀರೇನೋ ನೀರು ಕೊಟ್ಟೆ ರೀ. ಕುಡಿದ್ರು. ಮತ್ತು ಒಂದು ಹುಡುಗನ ಕಡೆ ಗಿಡದಾನು ಎಳ್ನೀರು ಹರಿಸಿದೆ ಸ್ನೇಹಿತರೆ. ಎಳ್ನೀರು ತೆಂಗಿನಕಾಯಿ ಬರೀ ಜಾಸ್ತಿ ನೀರನ್ನ ಊಟನೂ ಭಾಳ ಮಾಡಿದ್ದಿಲ್ಲ ರೀ. ತೆಂಗಿನಕಾಯಿ ನೀರು ಹರಿಸಿ ಅದೊಂದು ನೀರು ಕಟ್ ಮಾಡಿ ಕೊಟ್ಟೆ ರೀ. ಕುಡಿಸಿದೆ.
ತಾನಾಗೆ ಎದ್ದು ನಿಂತಾರ ಕೇರ್ ಬೇಕಾದ್ರೆ ತಾನಾಗೆ ರೀ ಬಾಡಿ ತಾನಾಗೆ ಎದ್ದು ಬಂದು ಹೊರಗ್ರಿ ನಾನು ಜೋಳ ಹಸನ್ ಮಾಡಾಕತ್ತಿದ್ದೆ ರೀ ಹೊರಗಡೆ ನಿನ್ನ ಅಂಗಡಿಗೆ ಹೋಗೇ ಇಲ್ಲಾರ ನಾವು ಹೋಗಲಿಲ್ಲ ರೀ ಅವ್ರಿಗೆ ಆರಾಮ್ ಆಗೋ ಮಟ್ಟ ಎಲ್ಲಿ ಹೋಗಬಾರ್ದ ಅನ್ಕೊಂಡು ಕೂತ್ ಬಿಟ್ಟಿದ್ದೆ ರೀ ಕೈಕಾಲ ಆಡವಲ್ಲು ರೀ ಯಾವುದು ಮಾಡಕ್ಕೂ ಸೊಗಸಾಗವಲ್ತು ನಾನು ಅವ್ರಿಗೆ ಬಿಸಿ ಅನ್ನ ಮಾಡಿಕೊಟ್ಟೆ ಒಂದು ಸ್ವಲ್ಪ ಅನ್ನ ಸ್ವಲ್ಪ ಸಾರ ಅನ್ನನ ಕೊಡಂದಿದ್ರೆ ಅನ್ನ ಅಷ್ಟು ಮಾಡಿದೆ ನಾನು ತಂಗಳು ರೊಟ್ಟಿ ಸಾರ ಹಾಕೊಂಡು ತಿಂದೆ ಜೀವದಿದ್ರ ಮ್ಯಾಗ ನನ್ನೊಂದು ಮೆಡಿಸಿನ್ ತಗೊಳ್ದಿತ್ತಂತೇಳಿ ತಿಂದೆ ನಾ ಇಲ್ಲಾಕ್ರ ಅವ್ರ ಪರಿಸ್ಥಿತಿ ನೋಡ್ಬೇಕಾದ್ರೆ ಬಾಕಾಟ ಆಗಾಕತ್ತೈತ್ರಿ ಮನುಷ್ಯಾಗ ಹೆಣ್ಮಕ್ಳಿಗೆ ಏನಾದ್ರೂ ಮೀರಿ ಗಂಡ್ಮಕ್ಳು ತೋರ್ಸ್ಕೊಂಬರಾಕಿರ್ತಾರೆ ಗಂಡ್ಮಕ್ಳಿಗೆ ಆದಾಗ ಹೆಣ್ಮಕ್ಳು ಎಲ್ಲಿ ತಗೊಂಡು ಹೋಗ್ಬೇಕ್ರಿ ಯಾರಿಗತ್ತೆ ಬಾಯಿ ತೆರಿಬೇಕನ್ನಂಗೆ ಆಗ್ಬಿಡ್ತಾರೆ ನಿನ್ನೆ ಟೈಮ್ದಾಗ ಮತ್ತು ಜೋಳ ಹಸನ್ ಮಾಡ್ಕೊಂಡ್ರಿ ಹೋಗಿ ಬಿಸ್ಕೊಂಡು ಬರಾಕ್ ಹೋದಾಗ ಮತ್ತೆ ತೋರ್ಸ್ಕೊಂಡು ಬಂದಿರಿ ರಾತ್ರಿ 10 ಗಂಟೆಗೆ ಬಂದು ನಿನ್ನೆ ಆರಾಮಾಗ್ಯಾರ ಇವತ್ತು ಮತ್ತೆ ಈಗ ಹೋಗಿ ಗಾಡಿ ಲೋಡ್ ಮಾಡ್ಕೊಂಬಂದಾರ ಸ್ನೇಹಿತರೆ ದೇವ್ರ ಕಾಪಾಡವ್ರಿ ದೇವ್ರ ನೆನ್ಸ್ಕೊಂಡ ಎಲ್ಲ ನಾನು ಮಾಡೋ ಪ್ರಯತ್ನ ಮಾಡಿದರೆ ಆರೋಗ್ಯ ಚಲೋ ಆಯ್ತ್ರಿ ಇನ್ನು ಮುಂದಾದ್ರೂ ಯಾರಿಗಾದ್ರೂ ಇದೇ ಥರ ಆಗಿತ್ತಂದ್ರೆ ಪ್ರಾಬ್ಲಮ್ ಒಂದು ಸ್ವಲ್ಪ ನಾನು ಮಾಡುವಂಥ ಟ್ರೀಟ್ಮೆಂಟ್ದಿಂದ ಚಲೋ ಆಗ್ತೈತೆ ಅಂತ ಅನ್ಕೋತೀನಿ ಯಾರಿಗಾದ್ರೂ ಇದೇ ಥರ ಆದ್ರೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತಂದ್ರೆ ನರಗಳು ಅಟ್ಯಾಕ್ ಆದವು ಅಂದ್ರೆ ಉಸ್ಕಿನ ಕಾವು ಮಾಡೋದು ಒಳ್ಳೇದು ನೋಡ್ರಿ ನನಗೂ ಗೊತ್ತಿದ್ದಿದ್ದಿಲ್ಲ ರೀ ಇದು ನಮ್ಮ ಅವ್ವಾರು ಹೇಳ್ತಾರೆ ಅವ್ವಾರು ಯಾವಾಗಾದ್ರೂ ನರಗಳು ತೊಡಕಿದಾಗ ಅದು ಹಿಂಗೆ ಉಸುಕ್ ಕಾವು ಮಾಡ್ತಾರೆ ಮತ್ತು ಬಿದ್ದಿರ್ತಾರಲ್ಲ ಹಿಂಗೆ ಜೋರಂಗೆ ಎಲ್ಲಿದ್ದಾರೆ ಪೆಟ್ಟಾದಾಗ ಬಿದ್ದಿದ್ರಂದ್ರೆ ಅವಾಗ ಕೂಡ ಅದನ್ನು ಉಸುಕ್ಕ ಬಿಸಿ ಮಾಡಿ ಒಂದು ಬಟ್ಟೆ ಒಳಗಡೆ ಹಾಕಿ ಉಸುಕ್ ಕಾವು ಕೊಟ್ಟರೆ ಚಲೋ ಆಗ್ತೈತೆ ನೋಡ್ರಿ ಪ್ರೀತಿಗಳು ಪಪ್ಪಾಗ ನಾವು ಆಪ್ರೇಷನ್ ಹೇಳಿದ್ರು ಹೋದ ಸಲ ಇಂತಲ್ರಿ ಪಿತ್ತಿಂದು ಗಂಟದಂಗೆ ಆಗಿತ್ರಿ ನಮ್ಮ ತಂಗಿ ಗಂಡಗ ಆಗಿತ್ರಿ ಆಗ ನಾನು ಇದೇ ಉಸುಕ್ಕನ ತಗೊಂಡು ಕಾವು ಮಾಡೋಣ ರೀ ಅಲ್ಲಿದಲ್ಲೇ ಪಿತ್ತ ಕರಗಿರಿ ಅದು ಆಪ್ರೇಷನ್ ಮಾಡೋದು ಪೊಸಿಷನ್ಗೆ ಹೋಗಿದ್ರಿ ಅವ್ರು ಆಪ್ರೇಷನ್ಗೆ ಹೋಗೋ ಪೊಸಿಷನ್ಗೆ ಹೋಗಿದ್ದು ನಾನು ಇಲ್ಲ ಮನೆಗೆ ಬಂದಾಗ ಉಸುಕ್ ಕಾವು ಮಾಡಿ 1-2 ಸಲ ತಾನಾಗೆ 1-2-3 ಸಲ ಹಚ್ಕೊಂಡ್ರಿ ಅವ್ರು ಬಿಟ್ಟು ಆ ಉಸುಕ್ ಕಾರಣ ಮತ್ತೊಮ್ಮೆ ಕಾವು ಮಾಡೋದು ಅಟ್ರ ಮ್ಯಾಗ ವಾಪಸ್ ಅವ್ರಿಗೆ ಪಿತ್ ಅನ್ನೋದೇ ಇಲ್ಲ ಸ್ನೇಹಿತರೆ ಪಿತ್ತಿಂದೂ ಈ ಬರ್ಕ್ಯಾಗ ಗಂಟಾದಂಗೆ ಆಗಿರ್ತಾವ್ರಿ ಆ ಥರ ಮಾಡಿದ್ರೆ ಅದ್ರದಿಂದ ಚಲೋ ಐತೆ ನೋಡ್ರಿ ಯಾರಿಗೆಲ್ಲ ನಮ್ಮ ಮಾತುಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಿನ್ನೆ ಈ ಖುಷಿ ಇದ್ದಿದ್ದಿಲ್ಲ ಸ್ನೇಹಿತರೆ ಇವತ್ತು ನಮ್ಮ ಯಜಮಾನ್ರು ತಮ್ಗೆ ಆರಾಮಾಗಿ ಮಾತಾಡಂಗ ಯಾವಾಗೂ ವಿಡಿಯೋದಾಗ ಬರಂಗಿಲ್ಲ ರೀ ಆದ್ರೆ ಅವರು ತಮ್ಮ ಹೆಲ್ತ್ ಬಗ್ಗೆ ಹೇಳಾಕತ್ತ ಇವತ್ತು ನನ್ಗೆ ಸಪೋರ್ಟ್ ಮಾಡಾಕತ್ತಾರಿ ನಿಮ್ಗಳ ಸಪೋರ್ಟ್ನು ತುಂಬಾ ಮುಖ್ಯ ನನ್ಗೆ ಸಪೋರ್ಟ್ ಮಾಡಿ ದವಾಖಾನಿಗೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀವಿ ರೀ ಹೋಗಿ ಬಂದು ಅವ್ರು ಗಾಡಿ ತುಂಬ್ಕೊಂಬಂದ್ರಿ ನಾನು ಬಂದು ರೊಟ್ಟಿ ಮಧ್ಯಾಹ್ನ ಮಾಡಿದ ಸಪ್ಪನ್ ಬೇಳೆ ಇತ್ರಿ ರೊಟ್ಟಿ ಊಟ ಮಾಡಿ ಕೂತಿದ್ದೀವಿ ಟೈಮ್ 12 ಗಂಟೆ ಆಗಕ್ಕೆ ಬಂದೈತ್ರಿ ಮತ್ತು ನಾಳೆ ಬೆಳಿಗ್ಗೆ ಹೋಗಿ ಗಾಡಿ ಖಾಲಿ ಮಾಡ್ಕೊಂಡು ಬರ್ಬೇಕ್ರಿ ಅವ್ರು ಇನ್ನೊಂದು 4 ದಿನ ಆಯ್ತ್ರಿ ಇನ್ಮ್ಯಾಗಿಂದ ವಿಡಿಯೋದಾಗ ಬರ್ತಾರತ್ರಿ ನಿಮ್ಗೆ ಹೆಂಗೆ ಅನಿಸ್ತೈತ್ರಿ ನಮ್ಮ ಜೋಡಿ ನೋಡಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ಏನು ಹೇಳ್ತೀರಿ ಡ್ರೈವರ್ಗಳಿಗೆ ಏನು ಹೇಳ್ತೀರಿ ಹೆಂಗಿರ್ಬೇಕ್ರಿ ಆರೋಗ್ಯ ಚಲೋ ತಂಗಿರ್ಬೇಕು ನಿದ್ದೆ ಮಾಡ್ಬೇಕ್ರಿ ಟೈಮ್ ನಿದ್ದೆ ಮಾಡಬೇಕು ಹೌದಿಲ್ರಿ ಟೈಮ್ಗೆ ನಿದ್ದೆ ಮಾಡ್ಬೇಕ್ರಿ ಬರೀ ನಮ್ಮ ಗಾಡಿ ಐತಿ ನಾವು ಗಾಡಿನ ಹೊಡೆದ್ರೆ ನಡೆಯಂಗಿಲ್ಲ ರೀ ನಮ್ಮ ಆರೋಗ್ಯ ಚಲೋ ಇತ್ತಂದ್ರೆ ಯಾವುದಾದ್ರೂ ಕೆಲಸ ಮಾಡಕ್ಕೆ ಸಾಧ್ಯ ಐತ್ರಿ ಸ್ನೇಹಿತರೆ ಅವತ್ತೊಂದಿನ ಅವ್ರು ನೈಟ್ ಇಲ್ಲೇ ಮನ್ಕೊಂಡು ರೆಸ್ಟ್ ಮಾಡಿ ಹೋಗಿದ್ರಂದ್ರೆ ಈ ಪ್ರಾಬ್ಲಮ್ ಬರ್ತಿದ್ದಿಲ್ಲ ರೀ ನಾವು ಏನಾದರೂ ದೊಡ್ಡ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಅಂದ್ರೆ ಇನ್ನೂ ಬರ್ತೀವಿ ಅನ್ನೋದು ನಮ್ಗೆ ಗ್ಯಾರಂಟಿ ಇದ್ದಿದ್ದಿಲ್ಲ ರೀ ಹಾಸ್ಪಿಟಲ್ ಹೆಂಗೆ ಮಾಡ್ತಾರೆ ಐಶು ಒಳಗಡೆ ಓದಿರ್ತಾರೆ ಈ ಥರ ಆದಂಥ ಪೇಷಂಟ್ಗಳನ್ನ ನಾವು ಇಲ್ಲೇ ಲೋಕಲ್ ದವಾಖಾನಿಗೆ ಹೋದಿವ್ರಿ ಅವರು ಒಂದು ಸ್ವಲ್ಪ ಇಂಜೆಕ್ಷನ್ ಕೊಡೋದಕ್ಕೆ ಮನ್ಯಾಗ ನಾವು ಜಾಸ್ತಿ ಕೇರ್ ಮಾಡೀನಿ ನಾನು ನಿನ್ನೆ ದವಾಖಾನಿಗೆ ಕಿತ್ತಲ್ಲೂ ಮನ್ಯಾಗ ರೀ ನೀರು ಹಾಕೋದು ಉಸುಕ್ ಕಾವು ಮಾಡೋದು ಎಳ್ನೀರು ಕುಡಿಸೋದು ಹಾಗೆ ಮಲಮ್ ತೊಗೊಂಡು ತಿಕ್ಕೋದು ಅದಷ್ಟೇ ಮಾಡಿಬಿಡ್ಲಿಲ್ಲ ರೀ ನಾನು ನರ್ಗಳು ಕಾಲು ಹಿಡಿದ್ರಿ ಜಗ್ಗುದ್ರಿ ಅವ್ರಿಗೆ ಜಿಂಬ್ಯಾಡ್ಸ್ರಿ ಅತ್ತೆ ಈ ಥರ ಎಲ್ಲ ಕಡೆ ಹಿಂಗೆ ಕೈ ಎಲ್ಲ ಮೂಮೆಂಟ್ ಮಾಡೋದು ಕಾಲು ಮೂಮೆಂಟ್ ಮಾಡೋದು ಮತ್ತು ಹಿಂಗೆ ಒಗದ್ರ ಸ್ನೇಹಿತರೆ ಹಾಗೆ ಅಟ್ಯಾಕ್ ಆದಂಗೆ ಆಗಿಬಿಡ್ತಾರೆ ಅವು ಒಂದು ಸ್ವಲ್ಪ ಅಳಿಗಾಡ್ಸ್ರಂದ್ರೆ ನರ್ಗಳು ಎಲ್ಲ ಕಡೆ ರಕ್ತ ಸರಿಯಾಗಿ ಆಗಿ ಜಲ್ದಿನ ಕ್ಯೂರ್ ಆಗ್ಬೋದ್ರಿ ಅದಕ್ಕೆ ಇನ್ಮೇಲಿಂದಾದರೂ ಹುಷಾರ್ಲಾಗಿ ಇರ್ರಿ ಅಂತ ಹೇಳಾಕತ್ತೀನಿ ರೀ ಏನು ಮಾಡ್ತಾರೋ ಗೊತ್ತಿಲ್ಲ ರೀ ನಾನು ಅವತ್ತಿನ ಪೊಸಿಷನ್ ನೋಡ್ಬೇಕಾದ್ರೆ ಈ ಗಾಡಿ ಹೊಡಿದು ಬ್ಯಾಡಪ್ಪ ಅಂತಂದು ಅವತ್ತು ಅಷ್ಟು ಫೋನ್ಯಾಗನ ಬೈದು ಬಿಟ್ಟೇರಿ ನಾನು ಇದ್ರ ಸವಾಸನ ಬಿಟ್ಟರೆ ಸಾಕು ಇನ್ನು ಎಲ್ಲಾರ ಕೂಲಿ ಮಾಡಿ ಇನ್ನು ದುಡ್ಕೊಂಡು ತಿನ್ಬೇಕ್ರಿ ಏನು ಮಾಡೋದೈತ್ರಿ ವಾಹನ ಚಲನೆ ಮಾಡೋ ಮುಂದೆ ಆ ಥರ ಆಗಿತ್ತಂದ್ರೆ ಏನು ಮಾಡೋದು ಆಲ್ರೆಡಿ ಈಗ ನಮ್ಮ ಅಕ್ಕನ ಗಂಡಗೆ ಒಬ್ಬಗ ಹಾರ್ಟ್ ಆಪ್ರೇಷನ್ ಆಗೈತ್ರಿ ಗಾಡಿ ಹೊಡೋದು ಅನ್ನೋ ಗಾಡಿದ ಎಲ್ಲರೂ ಅದನ್ನೇ ಇರ್ತಾರೆ ಗಾಡಿದೇನು ಇದು ಐತಿ ಎಲ್ಲರೇ ಹೊಲ ಮಾಡಿಕೊಂಡು ಇನ್ನ ದುಡ್ಕೊಂಡು ತಿನ್ರಿ ಅಂತ ಹೇಳ್ತಾರೆ
ಇವ್ರಿಗೆ ಗಾಡಿ ಬಿಟ್ರೆ ಮತ್ತೊಂದು ಕೆಲಸ ಅಲ್ರಿ ಅತ್ತಾರೆ. ನಮ್ದು ಹೆಂಗೈತ್ರಿ, ನಾವು ಟೈಲರಿಂಗ್ ಬಿಟ್ರೆ ನಾವು ಹೊರಗಡೆ ಕೆಲ್ಸಕ್ಕೆ ಹೋಗಂಗಿಲ್ರಲ್ಲ. ಅವ್ರ ಗಾಡಿ ಬಿಟ್ರೆ ಅವ್ರು ಹೊರಗಡೆ ಅವ್ರ ಕೆಲ್ಸಕ್ಕೆ ಹೋಗಂಗಿಲ್ಲ. ನಮ್ಗೆ ಕೂಲಿ ಕೆಲ್ಸಕ್ಕೆ ನಮ್ಗೆ ಹೋಗಕ್ಕಾಗೋದಿಲ್ಲ, ಅವ್ರಿಗೆ ಕೂಲಿ ಕೆಲ್ಸಕ್ಕೆ ಅವ್ರಿಗೆ ಹೋಗಕ್ಕಾಗೋದಿಲ್ಲ. ಗಾಡಿ ಹೊಡಿದು ಒಂದರಿ. ಏನ್ ಹೇಳ್ತೀರಿ? ಸ್ಟಾಪ್ ಮಾಡ್ಬಿಡ್ರಿ ಸಾಕ್ರಿ. ಮತ್ತೊಮ್ಮೆ ಸಿಗೋಣತ್ರಿ. ನಿದ್ದೆ ಬರಾಕತ್ತೈತ್ರಿ ಅವ್ರಿಗೆ. ಬಾಯ್ ಸ್ನೇಹಿತರೆ, ಮತ್ತೆ ಸಿಗೋಣ. ಗುಡ್ ಬೈ. ಗುಡ್ ನೈಟ್.